ಓಕೆ ನೋಡಿ, ನಾವು ನಿವೃತ್ತ ಸೈನಿಕ ವೃತ್ತಿಯಲ್ಲಿ ಇರುವಾಗ ದೇಶದ 22 ರಾಜ್ಯಗಳಲ್ಲಿ ಸುತ್ತಿ ಬಂದಿದ್ದೇನೆ. ಹಾಗೆ ನಾನು ಹೆಚ್ಚಾಗಿದ್ದದ್ದು ಗುಜರಾತ್ನ ಅಹಮದಾಬಾದ್ ಅಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಲ್ಲಿ ನಾನು 4 ವರ್ಷ ಕೆಲಸ ಮಾಡಿದ್ದೇನೆ. ಎಲ್ಲಿ ಅದು ಸಿಕ್ಕಿದೆ ನಿಮ್ಗೆ ಗೊಬ್ಬರ ಸಿಕ್ಕಿದ್ರೆ ಹಾಗೆ ಮಾಡಿ ನೀವು ಇದನ್ನ ಗೊಬ್ಬರ ಸಹ ತಯಾರು ಮಾಡ್ಕೊಳ್ಬಹುದು. ಇಲ್ಲಿ ನೀವು ನೋಡಿದ್ರೆ ಇದು ಹೊಸ್ತು ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಉಂಟು ದಟ್ ಇದೆಲ್ಲ ಚಂಡಿ ಉಂಟು, ಬಟ್ ಇದು ಸ್ವಲ್ಪ ಓಲ್ಡ್. ಆಮೇಲೆ 1 kg ಬೇವಿನ ಹಿಂಡಿ, 1 kg ಹರಳಿ ಹಿಂಡಿ, 1 kg ಎಲುಬಿನ ಪುಡಿ, ಬೋನ್ ಮೀಲ್ ಅಂತ ಹೇಳ್ತಾರೆ. ಆಮೇಲೆ 1 kg ಒಲೆಯ ಬೂದಿ, ಆಮೇಲೆ 1 kg ಟ್ರೈಕೋಡರ್ಮ, ಆಮೇಲೆ 100 ಗ್ರಾಮ್ ಬೋರಾನ್. ಮೀನ್ಸ್ ಒಂದು ತುಂಬಾ ಸಣ್ಣ ಜಾಬ್ ಆರ್ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ನಾಚಿಕೆ ಆಗ್ತದೆ. ಹಾಗೆ ಇಲ್ಲ, ಬಿಕಾಸ್ ಇದರಿಂದ ನಮ್ಗೆ ಸಿಗ್ತಾ ಉಂಟು ದಟ್ ಸಮ್ ಒನ್ ಇಸ್ ಬಿಹೈಂಡ್ ದಟ್. ಸೊ ವಿ ಶುಡ್ ಸಪೋರ್ಟ್ ದಟ್, ನಾಟ್ ಇನ್ ಬಿಗ್ ವೇ, ಬಟ್ ಯಾರ್ಯಾರಿಗೆ ಉಂಟು, ಯಾರ್ಯಾರಿಗೆ ಅಪ್ಪನಿಗೆ ತೋಟ ಇದ್ರೆ ಹೆಲ್ಪ್ ಮಾಡಿ. ಅದರಲ್ಲಿ ಟೆಂಪರೇಚರ್ ಯಾವ ತರ ಇದೆ ಅಂತ, ಯಾವ ನೀವು ಕಚ್ಚಾ ವಸ್ತುಗಳನ್ನ ಹಾಕಿದಾಗ ಅದರಲ್ಲಿ ಮಿಥೇನ್ ಗ್ಯಾಸ್ ನ ಫಾರ್ಮ್ ಅಪ್ ಆಗ್ತದೆ. ಆ ಮಿಥೇನ್ ಗ್ಯಾಸ್ ಇರುವಾಗ ಹುಳಗಳಲ್ಲಿ ಸಸ್ಟೈನ್ ಆಗುದಿಲ್ಲ, ಸತ್ತು ಹೋಗ್ತವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನೊಂದು 4-5 ದಿನದ ಹಿಂದೆ ಗೀರು ಹಸುವಿನ ದನವನ್ನು ಸಾಕಿ ಯಶಸ್ವಿಯಾಗಿರುವಂಥ, ಅದರಲ್ಲಿ ಬೇರೆ ಬೇರೆ ರೀತಿಯ ಆದಾಯವನ್ನು ಪಡೆಯುತ್ತಿರುವಂಥ ರಮೇಶಣ್ಣನ ಮನೆಯಲ್ಲಿ ಒಂದಷ್ಟು ಸಂಗತಿಗಳು ನಿಮಗೆ ತೋರಿಸಿದ್ದೆ. ಇವತ್ತು ಹೈನುಗಾರಿಕೆ ಅಥವಾ ಹಸು ಸಾಕಣೆ, ಡೈರಿ ಅನ್ನುವಂಥದ್ದು ಯಾಕೆ ಯಶಸ್ವಿ ಆಗ್ತಿಲ್ಲ ಅಂತ ಹೇಳಿದ್ರೆ ಕೇವಲ ಹಾಲಿನ ಕಾರಣಕ್ಕೋಸ್ಕರ ಸಾಕುವಂಥದ್ದು. ಆದರೆ ಇವರು ಕೇವಲ ಹಾಲಿನ ಕಾರಣಕ್ಕೋಸ್ಕರ ಸಾಕುವಂಥದ್ದಲ್ಲ, ಅದರ ಮುಖಾಂತರ ಗೋಬರ್ ಗ್ಯಾಸ್, ಅದರ ಮುಖಾಂತರ ಅದರ ಗೊಬ್ಬರವನ್ನು ಮೌಲ್ಯವರ್ಧನೆ ಮಾಡಿ ಎರೆಹುಳು ಗೊಬ್ಬರ ಮಾಡೋದ್ರ ಮುಖಾಂತರ ಅದನ್ನು ತುಂಬ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಅದರ ಜೊತೆ ರೈತರಿಗೂ ಕೂಡ ಒಂದಷ್ಟು ಕೃಷಿಯ ಅವಕಾಶಗಳನ್ನು ಜನರಿಗೆ ತೋರಿಸ್ತಾರೆ. ಅದರ ಜೊತೆ ಯಾರ್ಯಾರು ಎರೆಹುಳು ಗೊಬ್ಬರ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ. ಅವರ ಎರೆಹುಳು ಕಾಂಪೋಸ್ಟ್ನ ಪಕ್ಕದಲ್ಲಿ ನಾನಿದ್ದೇನೆ. ಒಂದು ವಿಶೇಷ ಅಂತ ಹೇಳಿದ್ರೆ ಅವರ ಮಗಳು ಅಂಜಲಿ ರಾವ್ ಅವರಿದ್ದಾರೆ. ಅವರು ಕೂಡ ಎರೆಹುಳು ಗೊಬ್ಬರದ ಕೆಲಸ ಜೊತೆ ತಂದೆ ಜೊತೆ ಸೇರಿಕೊಂಡು ತುಂಬ ಚೆನ್ನಾಗಿ ಇದರದ್ದೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಬನ್ನಿ ಅವರಿಬ್ಬರ ಜೊತೆ ಮಾತುಕತೆ ಮಾಡ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಶಿವಪ್ರಸಾದ್ ನಮಸ್ಕಾರ. ನೀವು ಮೊನ್ನೆ ಬಂದಿದ್ರಿ, ನಮ್ಮ ದೇಶಿ ದನಗಳ ಗೋಶಾಲೆಯನ್ನು ನೋಡಿದಿರಿ. ಇವತ್ತು ದೇಶಿ ದನ ಸಾಕೋದ್ರಿಂದ ಅದರ ಗೋಮೂತ್ರ ಗೋಮಯದಿಂದ ಏನ್ ಮಾಡಬಹುದು ಎಂಬ ವಿಚಾರದಲ್ಲಿ ನಾವು ಎರೆಹುಳ ಗೊಬ್ಬರವನ್ನು ಮಾಡ್ತಿದ್ದೇವೆ. ಹಾಗೆ ಕರ್ನಾಟಕ ಸರ್ಕಾರದ ನರೇಗಾ ಯೋಜನೆ ಅಡಿಯಲ್ಲಿ ನಮಗೆ ಒಂದು ಎರೆಹುಳ ಪ್ಲಾಂಟ್ ಮಾಡ್ಲಿಕ್ಕೆ ಅನುದಾನ 27,000 ರೂಪಾಯಿ ಅನುದಾನ ಸಿಕ್ಕಿದೆ 2022ರಲ್ಲಿ. ಹಾಗೆ ಆಗದಿಂದ ನಾವು ಮಾಡಿದಂತ ಈ ಅವರ ಸರ್ಕಾರದ ಒಂದು ಗೈಡ್ಲೈನ್ಸ್ ನ ಮುಖಾಂತರ ಮಾಡಿದಂತ ಈ ಎರೆಹುಳ ತೊಟ್ಟಿ, ಈ ಎರೆಹುಳ ತೊಟ್ಟಿ ಸರ್ಕಾರದ ಕೊಡುವುದು 10 ಫೀಟ್ ಉದ್ದ, 3.5 ಫೀಟ್ ಅಗಲ, ಅಂದ್ರೆ 7 ಫೀಟ್ ಅಗಲ. ಅದರಲ್ಲಿ 2 ಟ್ವಿನ್ ತೊಟ್ಟಿಗಳನ್ನು ಮಾಡ್ತೇವೆ. ಸುತ್ತಲೂ ಅದಕ್ಕೆ ನೀರು ಹೋಗುವ ವ್ಯವಸ್ಥೆಗಳು ಬೇಕು, 3.5 ಫೀಟ್ ಎತ್ತರ ಬೇಕು. ಈ ತರದ ಒಂದು ಸ್ಟ್ರಕ್ಚರ್ ಅನ್ನ ನಾವು ಮಾಡಬೇಕು ಸರ್ಕಾರದ ಅವ್ರ ಗೈಡ್ಲೈನ್ಸ್ ನ ಮುಖಾಂತರ. ಹಾಗಿದ್ರೆ ಮಾತ್ರ ನಿಮ್ಗೆ ಸರ್ಕಾರ ದುಡ್ಡು ಸಿಗ್ತದೆ, ಇಲ್ಲದ್ರೆ ಅವ್ರು ಹೇಳಿದಾಗ ನೀವು ಮಾಡಿದ್ರೆ ನಿಮ್ಗೆ ಆ ಅಮೌಂಟ್ ಬರುದಿಲ್ಲ. ಹಾಗೆ ಅದರ ನಂತರ ಇದನ್ನು ಗೊಬ್ಬರಕ್ಕೆ ತಯಾರಾದ ನಂತರ ಇದರ ಒಳಗೆ ಯಾವ ತರ ನಾವು ಅದಕ್ಕೆ ಎರೆಹುಳಕ್ಕೆ ಮಾಹೋಲನ ಅಂದ್ರೆ ಆ ಒಂದು ವ್ಯವಸ್ಥೆ ಹೇಗೆ ಮಾಡುದು, ಅಲ್ಲಿ ಹುಳ ಬಿಡಬೇಕಾದರ ಮುಂಚೆ ಕಚ್ಚಾ ವಸ್ತುಗಳನ್ನು ಹಾಕ್ಬೇಕಾಗ್ತದೆ. ಕಚ್ಚಾ ವಸ್ತುಗಳು ಯಾಕೆ, ಈಗ ನಾವೀಗ ಸಾವಯವ ರೈತರಾದ ಕಡೆ ಸಾವಯವ ಕಚ್ಚಾ ವಸ್ತುಗಳು ಏನೆಲ್ಲ ನಮ್ಮ ತೋಟದಲ್ಲಿ ಸಿಗ್ತದೆ, ಬಾಳೆ ದಿಂಡು, ಬಾಳೆ ಎಲೆ, ಮತ್ತೆ ತರಗೆಲೆ, ಆಮೇಲೆ ಸೋಗೆಯನ್ನ ಹಾಳೆ, ಏನು ಸಹ ವೇಸ್ಟ್ ಯಾವುದು ವಸ್ತು ಕಳೀಲಿಕ್ಕೆ ತಯಾರಿರ್ತದೆ ಅಂತ ವಸ್ತುಗಳನ್ನು ನಾವು ಇದಕ್ಕೆ ಹಾಕ್ಬೇಕು. ಹೆಚ್ಚಾಗಿ ನಾವು ಇದಕ್ಕೆ ತರಗೆಲೆಯನ್ನು ಹಾಕ್ತೇವೆ. ತರಗೆಲೆ ಮತ್ತೆ ನಾವು ಈಗ ಗೋಬರ್ ಗ್ಯಾಸ್ ಮಾಡಿರುವ ಕಾರಣ ಗೋಬರ್ ಗ್ಯಾಸ್ ಸ್ಲರಿಯನ್ನ ಇದಕ್ಕೆ ಹಾಕ್ತೇವೆ. ಹಾಗೆ ಇದರಲ್ಲಿ ಫಸ್ಟ್ ಆಗಿ ಅಡಿಯಲ್ಲಿ ಒಂದು ಲೇಯರು ನಾವು ಈ ತೆಂಗಿನ ಸಿಪ್ಪೆಯನ್ನ ಕವುಂಚಿ ಇಡ್ತೇವೆ, ಸಗಣಿ ನೀರಲ್ಲಿ ಮುಳುಗಿಸಿ ಕವುಂಚಿ ಇಡ್ತೇವೆ. ಅದಂದ್ರೆ ಅಡಿಯಿಂದ ನೀರು ಡ್ರೈನ್ ಆಗಿ ಹೋಗ್ಲಿಕ್ಕಾಗಿ ಇರುವಂತ ವ್ಯವಸ್ಥೆ. ಅದರ ನಂತರ ಈ ಕಸಗಳನ್ನು ಹಾಕೋದು, ಸಗಣಿ ನೀರು ಹಾಕೋದು, ಹಾಗೆ ಲೇಯರ್ ಮಾಡಿ ಒಂದು ಟ್ಯಾಂಕ್ ಫುಲ್ ಆದ ನಂತರ ಅದಕ್ಕೆ ಹುಳ ಬಿಡ್ತೇವೆ. ಹುಳ ಬಿಡುವಾಗ ಅದರಲ್ಲಿ ಹುಳ ಬಿಡುವಾಗ ಧ್ಯಾನ ಇಡಬೇಕಾದಂತ ವಿಷಯ ಏನಂತ ಹೇಳಿದ್ರೆ ಅದರಲ್ಲಿ ಟೆಂಪರೇಚರ್ ಯಾವ ತರ ಇದೆ ಅಂತ. ಯಾವ ನೀವು ಕಚ್ಚಾ ವಸ್ತುಗಳನ್ನ ಹಾಕಿದಾಗ ಅದರಲ್ಲಿ ಮಿಥೇನ್ ಗ್ಯಾಸ್ ನ ಫಾರ್ಮ್ ಅಪ್ ಆಗ್ತದೆ. ಆ ಮಿಥೇನ್ ಗ್ಯಾಸ್ ಇರುವಾಗ ಹುಳಗಳಲ್ಲಿ ಸಸ್ಟೈನ್ ಆಗುದಿಲ್ಲ, ಸತ್ತು ಹೋಗ್ತವೆ. ಅದಕ್ಕೆ ಅಲ್ಲಿ ಹುಳಗಳು ಬದುಕಬೇಕಂತಾದ್ರೆ ಅಲ್ಲಿಯ ವಾತಾವರಣ ಹುಳಗಳಿಗೆ ಹೊಂದಿಕೊಂಡಿರ್ಬೇಕು, ಅಂದ್ರೆ ತಂಪಿರ್ಬೇಕು. ನೀವು ಅದರೊಳಗೆ ಕೈ ಹಾಕಿ ನೋಡಿದಾಗ, ಯಾವ ನಾವು ಕಸವನ್ನು ಹಾಕಿ ಸಗಣಿಯನ್ನೆಲ್ಲ ಹಾಕಿರುವಂತ ಆ ಟಬ್ ನಲ್ಲಿ ನಾವು ಕೈ ಹಾಕಿ ನೋಡಿದಾಗ ನಿಮ್ಮ ಕೈ ಇಡ್ಲಿಕ್ಕೆ ಆಗ್ತದೆ ಅಂತಾದ್ರೆ ಅದರಲ್ಲಿ ಹುಳ ಬದುಕಬಹುದು ಅಂತೇಳಿ ನಮ್ಗೊಂದು ಗ್ಯಾರಂಟಿ. ಬೇರೆ ನಮ್ಮ ಹತ್ರ ಯಾವ್ದು ಇನ್ಸ್ಟ್ರೂಮೆಂಟ್ ಇಲ್ಲ ಟೆಂಪರೇಚರ್ ಮಾಪನ ಮಾಡ್ಲಿಕ್ಕೆ. ಹಾಗೆ ಹೀಗೆ ಮಾಡಿ ಹುಳಗಳನ್ನು ಬಿಡ್ಬೋದು.
ಹುಳಗಳನ್ನು ಬಿಟ್ಟ ನಂತರ ಅದಕ್ಕೆ ದಿವಸ ನೀರು ಹಾಕಬೇಕು, ಬೆಳಿಗ್ಗೆ ಸಂಜೆ. ಯಾಕಂದ್ರೆ ಈ ಎರೆಹುಳಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು 3 ಬೇಸಿಕ್ ವಸ್ತುಗಳು. ಅಂದ್ರೆ ಅದಕ್ಕೆ ತಂಪು ಬೇಕು, ಗಾಳಿ ಆಡಬೇಕು, ಆಮೇಲೆ ಕತ್ತಲೆ ಬೇಕು, ತೇವ ಬೇಕು. ಹೀಗೆ ತೇವ ಇರ್ಬೇಕಾದ್ರೆ ನೀವು ನೀರು ಹಾಕ್ತಾ ಇರ್ಬೇಕು. ಗಾಳಿ ಆಡೋದು ಯಾಕಂದ್ರೆ ಅಲ್ಲಿ ಗಾಳಿ ಅದು ಗಿಡ್ದು ಹೋಗ್ಬಾರ್ದು. ಅದಕ್ಕೆ ಗಾಳಿ ಆಡ್ಲಿಕ್ಕಾಗಿ ಹಾಕುವಂತ ವಸ್ತುಗಳನ್ನು ನೀವು ವಾರ ಅದನ್ನು ಸ್ವಲ್ಪ ಒಕ್ಕಿ ಇದ್ ಮಾಡ್ತಾ ಇರಬೇಕು, ಗಾಳಿ ಆಡಬೇಕು. ಹಾಗೆ ಭತ್ತದಕ್ಕೆ ಮುಚ್ಚಿ ಅದಕ್ಕೆ ಏನಾದ್ರು ಈ ಅಡಿಕೆ ಮರದ ಸೋಗೆಯನ್ನು ಇಡ್ಬೋದು, ಇಲ್ಲಾಂದ್ರೆ ಏನಾದ್ರು ಕಪ್ಪು ಬಟ್ಟೆಗಳನ್ನ ಮುಚ್ಚಬಹುದು. ಹಾಗೆ ಮಾಡಿದ್ರೆ ಅದು ನಿಮಗೆ ಅದು ಕತ್ತಲೆಯ ವಾತಾವರಣ ಆದಾಗ ಅಲ್ಲಿ ಹುಳಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಇದ್ರೊಳಗೆ ನಾವು ಇದೀಗ ವೀಡ್ ಮ್ಯಾಟ್ ನಮ್ಮ ಹತ್ರ ವೇಸ್ಟ್ ಇತ್ತು, ಅದನ್ನ ಸೋಗೆ ಹಾಕಿ ಅದರ ಮೇಲೆ ಇದನ್ನ ಹಾಕಿದ್ದೇವೆ. ಈಗ ಇದರಲ್ಲಿ ಹುಳಗಳನ್ನು ಬಿಟ್ಟಿದ್ದೇವೆ. ನೋಡಿ, ನಾವು ವೀಡ್ ಮ್ಯಾಟ್ ಅಲ್ಲಿ ಹಾಕಿದಲ್ಲಿ ಅಲ್ಲಿಯೇ ಹುಳಗಳು ಬಂದು ಕೂತಿದ್ದೇವೆ. ಇಲ್ಲಿ ತಂಪು ಉಂಟು ಅಂತೇಳಿ ನೋಡಿ, ನಿಮ್ಗೆ ಹುಳಗಳು ಕಾಣಬಹುದು. ಎರೆಹುಳ ಇದು. ಎರೆಹುಳಗಳಲ್ಲಿ 2000ದಿಂದ ಹೆಚ್ಚು ಪ್ರಜಾತಿಗಳು ಇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನಾವಿಲ್ಲಿ ಸಾಕಿದ ಹುಳದ ವೆರೈಟಿ ಯಾವುದಂತ ನನ್ಗೆ ಸರಿಯಾಗಿ ಹೇಳಿಕ್ ಬರೋದಿಲ್ಲ. ಆದ್ರೆ ಇದು ಯೂಜಿನಿಯಾ ಯೂಡ್ರಿಲಸ್, ಅದು ಈ ಆಫ್ರಿಕನ್ ಬ್ರೀಡ್ ಅಂತ ಕೆಲವು ತಿಳಿದವರು ಹೇಳ್ತಾರೆ. ಇದರಲ್ಲಿ ಹುಳ ನೋಡಿ ಎಷ್ಟು ಹೆಲ್ದಿ ಆಗಿದ್ದಾವೆ. ಯಾಕಂದ್ರೆ ಅವಕ್ಕೆ ತಿನ್ಲಿಕ್ಕೆ ಬೇಕಾದಷ್ಟು ಸಿಗ್ಬೇಕು. ಅಂದ್ರೆ ಇಲ್ಲಿ ನಾವು ಹಾಕಿದ್ದು ಸಗಣಿಯ ಸ್ಲರಿ, ಇದ್ರದ್ದು ನಮ್ಮ ಗೋಬರ್ ಗ್ಯಾಸ್ನ ಸ್ಲರಿ, ಆಮೇಲೆ ತರಗೆಲೆ, ಆಮೇಲೆ ಇದರಲ್ಲಿ ಅಡಿಕೆ ಸೆಪ್ಪು ಸಹ ಹಾಕಿದ್ದೇವೆ. ಹಾಗೆ ಇದಕ್ಕೆ ದಿವಸಕ್ಕೆ 2 ಸಲ ನೀರು ಹಾಕಿದ ಕಡೆ ತೇವ ಇರ್ತದೆ. ತೇವ ಸಹ ಹೆಚ್ಚಾಗಬಾರ್ದು. ಮತ್ತೆ ಹಾಕಿದ ನೀರು ಇದರಲ್ಲಿ ಬಸಿದು ಹೋಗುವ ವ್ಯವಸ್ಥೆ ಬೇಕು. ಇದನ್ನ ನೀರು ನಿಂತ್ರೆ ಹುಳಗಳು ಸಾಯ್ತವೆ, ದಮ್ಮಗಟ್ಟಿ ಸಾಯ್ತವೆ. ಹಾಗೆ ನೀರು ಇಳಿದು ಹೋಗುವಾಗ ಇರಬೇಕು. ಆ ನೀರನ್ನು ಇಳಿದು ಹೋದಾಗ ಬೇರೆ ಕಡೆಗೆ ಅದಕ್ಕೆ ಯಾವ್ದಾರೋದಕ್ಕೆ ಅದು ಹಿಡಿದುಕೊಳ್ಳುವ ವ್ಯವಸ್ಥೆ ಇದ್ರೆ ಆ ನೀರನ್ನು ಗಿಡಗಳಿಗೆ ಹಾಕಿದ್ರೆ ಬಹಳ ಉತ್ತಮವಾದಂತ ಲಿಕ್ವಿಡ್ ಗೊಬ್ಬರವು ತಯಾರಾಗ್ತದೆ. ಓಕೆ, ಎರೆಹುಳ ಅಂತ ಹೇಳಿದ್ರೆ ನಾವೀಗ ಸಣ್ಣ ಕ್ಲಾಸ್ಗಳಲ್ಲಿ ಬಾಲ್ಯದಿಂದಲೇ ಓದಿರೋದು ಎರೆಹುಳ ರೈತನ ಮಿತ್ರ ಅಂತೇಳಿ. ಎರೆಹುಳ ರೈತನ ಮಿತ್ರ ಯಾಕೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಅದು 24 ಗಂಟೆ ಕೆಲಸಗಳನ್ನು ಮಾಡ್ತದೆ. ಯಾಕಂದ್ರೆ ಅದಕ್ಕೆ ಯಾವುದೇ ಹಣದ ಆಮಿಷ ಇಲ್ಲ. ನೀವು ಅದಕ್ಕೆ ತಿನ್ಲಿ ಕೊಡ್ತೀರಾ, ಅದಕ್ಕೆ ಇರುವಂತ ವ್ಯವಸ್ಥೆ, ಅದಕ್ಕೆ ತಂಪು ಕತ್ಲೆ ಉಂಟುತ್ತಾರೆ, ಅದಕ್ಕೆ ಯಾವುದೇ ಹಣದ ಆಮಿಷ ಇಲ್ಲ. ಅದು ಆ ಇಡೀ ದಿವಸ 24 ಗಂಟೆ ಕೆಲಸ ಮಾಡ್ತೇನೆ. ಮಲಗುವ ವ್ಯವಸ್ಥೆ ಇಲ್ಲ. ನೋಡಿ, ಇಷ್ಟಿಷ್ಟು ದೊಡ್ಡ ಹುಳ. ಈ ಹುಳಗಳಲ್ಲಿ ಸಹ ಕೆಲವೆಲ್ಲ ಈಗ ಅದು ಪ್ರೆಗ್ನೆಂಟ್ ಆಗಿದೆ, ದಪ್ಪ ಆಗಿರೋದೆಲ್ಲ ತುಂಬಾ ಪ್ರೆಗ್ನೆಂಟ್ ಆಗಿರೋದು. ಈಗ ಇನ್ನೊಂದು ಒಂದು ತಿಂಗಳಿಗೊಮ್ಮೆ ಮೊಟ್ಟೆ ಇಡ್ತದೆ. ಒಂದ್ಸಲ ಮೊಟ್ಟೆ ಇಡುವಾಗ 20-25 ಮೊಟ್ಟೆ ಇರ್ತದೆ. ಹಾಗಾಗಿ ನಮ್ಗೆ ರೈತನಿಗೆ ಯಾವುದೇ ಸಂಬಳ ದುಡಿಯುವಂತ ಮಿತ್ರ ಅಂತ ಹೇಳಿದ್ರೆ ಈ ಎರೆಹುಳಗಳನ್ನು ನಾನು ಹೇಳ್ಬೋದು. ಹಾಗೆ ಈ ಎರೆಹುಳವನ್ನು ಮಾಡ್ಲಿಕ್ಕೆ ನನ್ಗೆ ನನ್ನ ಮಗಳು ಅಂಜಲಿ ರಾವ್ ಅಂತೇಳಿ ಇವಳು ನನಗೆ ಸಹಾಯ ಮಾಡ್ತಾಳೆ. ಯಾಕಂದ್ರೆ ನಾನು ರೈತನಾಗಿ ನನ್ನ ಕೆಲಸದಲ್ಲಿ ನನ್ನ ಮನೆಯವರ ಸಹಕಾರ ತಗೊಳ್ಬೇಕು. ಯಾಕಂದ್ರೆ ಈ ರೈತ ಈ ಸಂಸ್ಕೃತಿ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಹಾಗೆ ಆ ಮಕ್ಕಳಿಗೆ ಕಲಿಸುವ ಇದರಲ್ಲಿ ನಾನು ನನ್ನ ಮಗಳಿಗೆ ಹೇಳಿಕೊಟ್ಟಿದ್ದೆ. ಮುದುಕರಿಗೆ ಹೇಳಿಕೊಡೋದಕ್ಕಿಂತ ಮಕ್ಕಳಿಗೆ ಹೇಳಿಕೊಟ್ಟಾಗ ಇದು ಹೆಚ್ಚು ದಿವಸ ಉಳಿತದೆ ಅಂತೇಳಿ ನನ್ನೊಂದು ಭಾವನೆ. ಓಕೆ, ನೋಡಿ, ನಾವು ನಿವೃತ್ತ ಸೈನಿಕ ವೃತ್ತಿಯಲ್ಲಿ ಇರುವಾಗ ದೇಶದ 22 ರಾಜ್ಯಗಳಲ್ಲಿ ಸುತ್ತಿ ಬಂದಿದ್ದೇನೆ. ಹಾಗೆ ನಾನು ಹೆಚ್ಚಾಗಿದ್ದು ಗುಜರಾತ್ನ ಅಹಮದಾಬಾದ್ ಅಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಲ್ಲಿ ನಾನು 4 ವರ್ಷ ಕೆಲಸ ಮಾಡಿದ್ದೇನೆ. ಹಾಗೆ ಅಲ್ಲಿದ್ದಾಗ ನನ್ನ ಹೆಂಡತಿ ಮಕ್ಕಳೆಲ್ಲ ನಾವು ಅಲ್ಲಿ ಸೆಟ್ಮೆಂಟ್ ಅಲ್ಲಿ ಮನೆ ಮಾಡಿದ್ವಿ. ಹಾಗೆ ನನ್ನ ಮಗಳು ಇವಳಿಗೆ ಸ್ವಲ್ಪ ಭಾಷೆದ ಸ್ವಲ್ಪ ಸಮಸ್ಯೆಗಳು ಇರಬಹುದು. ಯಾಕಂದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆಗಳನ್ನು ಮಾತಾಡ್ತಾಳೆ. ಅಲ್ಲಿ ಕನ್ನಡದಲ್ಲಿ ಸ್ವಲ್ಪ ಏರುಬರಾದ್ರೂ ನೀವು ಅದನ್ನ ಕ್ಷಮಿಸ್ಬೇಕು. ಇವ್ರದ ಬಗ್ಗೆ, ಎರೆಹುಳದ ಬಗ್ಗೆ ಅವಳು ಸ್ವಲ್ಪ ಕಲ್ತಿದ್ದಾಳೆ ನಮ್ಮಿಂದ, ಅವಳೇ ಮಾಡ್ತಾಳೆ. ಹಾಗೆ ಎರೆಹುಳವನ್ನು ಬ್ರೀಡಿಂಗ್ ಮಾಡೋದ್ರ ಬಗ್ಗೆ ಅಂತ ಹೇಳ್ಬೋದಾ ನಿಮ್ಗೆ? ಹೇಗೆ ಬರ್ತೀವಿ? ಸಂಡೇಸಿಗೆ ನಂಗೆ ಟೈಮ್ ಇರ್ತದೆ ಸ್ವಲ್ಪ. ಸೊ ನಾನು ಅಪ್ಪನಿಗೆ ಎಂತ ಹೆಲ್ಪ್ ಮಾಡ್ಬೋದು ಅಂತೇಳಿ. ಸೊ ಎಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಚನಕಾಟ, ಕಡಲೆ ಹಿಟ್ಟು, ಮಜ್ಜಿಗೆ ಮತ್ತೆ ಬೆಲ್ಲ, ಇದು 3ನ ಫರ್ಮೆಂಟ್ ಆಗ್ಬೇಕು. ಫಾರ್ ಅಟ್ ಲೀಸ್ಟ್ 1 ವೀಕ್ ಫರ್ಮೆಂಟ್ ಆಗ್ಬೇಕು. ಸೊ ಅದನ್ನ ನಾನೊಂದು ಟಬ್ ಅಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಡ್ತೇನೆ, ಇದು 3 ವಸ್ತುನ. ಅದ ನಂತರ ಆಫ್ಟರ್ ದಟ್ 1 ವೀಕ್ ನಂತರ ಫರ್ಮೆಂಟ್ ಆಗುವಾಗ ಮೀನ್ಸ್ ಎಲ್ಲವೂ ಮಿಕ್ಸ್ ಆಗ್ಬೇಕು, ಒಳ್ಳೆ ಮಿಕ್ಸ್ ಆಗ್ಬೇಕು. ಅದೊಂದು ಸ್ಲರಿನಾಗ ಆಗ್ಬೇಕು, ನೀರ್ ಹಾಕ್ಬೇಕು ಅದಕ್ಕೆ. ಸ್ಲರಿನಾಗ ಆದ್ರೆ ಅದಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆ ಬ್ರೀಡಿಂಗ್ ಆಗ್ತದೆ ಇದಕ್ಕೆ. ಮತ್ತೆ ಇದೇನು ಹೆದ್ರಿಕೆ ಆಗುವಾಗೆ ಇದು ಅಲ್ಲ, ಮೀನ್ಸ್ ಹುಳಗಳು ಹೆದ್ರಿಕೆ ಆಗುವಾಗಿಲ್ಲ. ನಾನ್ ಸಹ ಇದನ್ನ ಮುಟ್ಟುತ್ತೇನೆ. ಲೈಕ್ ಅವರಿಗೆ ಹೆಲ್ಪ್ ಇದ್ರೆ ಅವ್ರು ಹೇಳ್ತಾರೆ ಯಾರಿಗೆ ಅದು ಬೇಕು, ಸೊ ನಾನು ಅದನ್ನ ತೆಗೆದು ಕೊಡುವಂತದ್ದು ಹೆಲ್ಪ್ ಮಾಡ್ತೇನೆ ಅಪ್ಪನಿಗೆ. ಸೊ ಯಾರಿಗೂ ಸಹ ಹೆದರವಾಗಿಲ್ಲ, ಅದೆಂತ ಕಚ್ಚುದಿಲ್ಲ, ಅದು ವೆರಿ ಫ್ರೆಂಡ್ಲಿ ಆಕ್ಚುಲಿ. ನಂಗೆ ಇದೆಲ್ಲ ಇಲ್ಲಿ ಬಂದು ನಂಗೆ ಇಂಟ್ರೆಸ್ಟ್ ಆದದ್ದು. ಅಲ್ಲಿ ಅಹಮದಾಬಾದಲ್ಲೆಲ್ಲ ಸಿಟಿಯಲ್ಲಿ ಇದೆಲ್ಲ ಇಲ್ಲ, ಬಟ್ ಸಿಟಿಯಲ್ಲಿ ಸಹ ನೀವು ಸ್ವಲ್ಪ ಹೀಗೆಲ್ಲ ಏನಾದ್ರು ಇದ್ರೆ ಯು ಕ್ಯಾನ್ ಟ್ರೈ ಮಾಡ್ಲಿಲ್ಲ, ಬಟ್ ಯು ಕ್ಯಾನ್ ಸಿ ದಟ್ ಹೌ ಯು ಕ್ಯಾನ್ ಸ್ಟಡಿ ಅಂಡ್ ಆಲ್ಸೋ ಲೈಕ್ ಎಲ್ಲಿ ಅದು ಸಿಕ್ಕಿದೆ ನಿಮ್ಗೆ ಗೊಬ್ಬರ ಸಿಕ್ಕಿದ್ರೆ
ಹಾಗೆ ಮಾಡಿ ನೀವು ಇದನ್ನ ಗೊಬ್ಬರ ಸಹ ತಯಾರು ಮಾಡ್ಕೊಳ್ಬಹುದು. ಇಲ್ಲಿ ನೀವು ನೋಡಿದ್ರೆ ಇದು ಹೊಸ್ತು ಇಲ್ಲಿ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಉಂಟು ದಟ್ ಇದೆಲ್ಲ ಚಂಡಿ ಉಂಟು, ಬಟ್ ಇದು ಸ್ವಲ್ಪ ಓಲ್ಡ್. ಇದರೊಳಗೆ ನೀವು ನೋಡಿದ್ರೆ ಆಗಿದೆ, ಗೊಬ್ಬರ ಆಗಿದೆ ಇದರೊಳಗೆ. ಇದು ನೀವು ನೋಡಿದ್ರೆ ಇದು ಗೊಬ್ಬರ ಆದದ್ದು, ವರ್ಮಿ ಕಂಪೋಸ್ಟ್ ಅಂತ ಹೇಳ್ತಾರಲ್ಲ, ಅದು ದಟ್ ವಾಸ್ ದ ಫಸ್ಟ್ ಪ್ರಾಡಕ್ಟ್ ಯಾವ್ದು ನೀವು ನೋಡಿದ್ದು, ಚಂಡಿ ಇತ್ತದು. ಬಿಕಾಸ್ ಅದು ಮೀನ್ಸ್ ಲಂಪ್ ಇರ್ತದೆ, ಅದು ತಿಂದು ಇಷ್ಟು ಅದನ್ನ ಸಣ್ಣದು ಮಾಡುವಂತದ್ರಲ್ಲಿ ಇದು ಉಂಟು. ಮೀನ್ಸ್ ಇಟ್ ವರ್ಕ್ಸ್ 24/7. ಸೊ ದಿಸ್ ಇಸ್ ದ ಮೇನ್ ಎಕ್ಸಾಂಪಲ್ ದಟ್ ಅವ್ರು ಮಲ್ಗೋದಿಲ್ಲ. ಅಂದ್ರೆ ತುಂಬಾ ಕೆಲಸ ಮಾಡ್ತಾರೆ, ದೇ ಆರ್ ಲಿಟರಲಿ ಫ್ರೆಂಡ್ಸ್ ನಾವ್ ಹೇಳ್ಬೋದು. ನಾವು ಇದನ್ನ ಇಲ್ಲಿ ಮಾಡಿದ್ರೆ ಲೈಕ್ ಇದರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಸ್ವಲ್ಪ ಒಂದು ಹೊಸ್ತು ಇದು ಸಿಗ್ತದೆ. ನಾವು ಎವ್ರಿ ಡೇ ಕೆಲ್ಸಕ್ಕೆ ಹೋಗ್ತೇವೆ ಬರ್ತೇವೆ, ಬಟ್ ಇಲ್ಲಿ ಬಂದು ಇದು ಮಾಡಿದ್ರೆ ನಂಗೆ ಸ್ವಲ್ಪ ಖುಷಿ ಆದಾಗ ಆಗಿದೆ. ಸೊ ಐ ಆಮ್ ಅನ್ ಆರ್ಕಿಟೆಕ್ಟ್. ನಾನು ಓದಿದೆ ಅಹಮದಾಬಾದ್ ಅಲ್ಲಿ, ಗುಜರಾತ್ ಅಲ್ಲಿ. ಬಟ್ ಆಫ್ಟರ್ ದಟ್ ಐ ಫೆಲ್ಟ್ ಸಿಟಿ ಲೈಫ್ ತುಂಬಾ ಓಡ್ತಾ ಉಂಟು, ಮೀನ್ಸ್ ಎಂತದ ಸ್ಟಡಿ ಇಲ್ಲ. ಸೊ ನಾ ಅಪ್ಪಂದು ಇತ್ತೇ ಇಲ್ಲಿ. ಸೊ ಐ ಲೈಕ್ ಶಿಫ್ಟ್ ಆದೆವು ನಾವು ಇಲ್ಲಿಗೆ. ಸೊ ಅದಂತರ ನಾನ್ ನೋಡಿದೆ ಇಲ್ಲಿ ಎಲ್ಲ ಹೇಗ್ ಉಂಟು, ಎಂತ ಉಂಟು ನೇಚರ್ ನಾನ್ ನೋಡಿದೆ. ಸೊ ನಂಗೆ ಇದು ನನ್ಗೆ ಒಂದು ತುಂಬಾ ಇದಾಯ್ತು ದಟ್ ಐ ಕ್ಯಾನ್ ಹೆಲ್ಪ್ ಮೈ ಡ್ಯಾಡ್. ಹೌ ಕ್ಯಾನ್ ಐ ಹೆಲ್ಪ್ ಮೈ ಡ್ಯಾಡ್? ಸೊ ದಿಸ್ ವಾಸ್ ದ ಲೈಕ್ ಐ ಫೌಂಡ್ ದಟ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳಿ. ಅದಕ್ಕೆ ನಾನು ಇದೊಂದು ಮಾಡಿದೆ. ಎಲ್ರಿಗೂ ಕಾಣ್ತದೆ ಇದೊಂದು ಮೀನ್ಸ್ ಒಂದು ತುಂಬಾ ಸಣ್ಣ ಜಾಬ್ ಆರ್ ಅಗ್ರಿಕಲ್ಚರ್ ಅಂದ್ರೆ ತುಂಬಾ ಎಲ್ರಿಗೂ ನಾಚಿಕೆ ಆಗ್ತದೆ. ಹಾಗೆ ಇಲ್ಲ, ಬಿಕಾಸ್ ಇದರಿಂದ ನಮ್ಗೆ ಸಿಗ್ತಾ ಉಂಟು ದಟ್ ಸಮ್ವನ್ ಇಸ್ ಬಿಹೈಂಡ್ ದಟ್. ಸೊ ವಿ ಶುಡ್ ಸಪೋರ್ಟ್ ದಟ್, ನಾಟ್ ಇನ್ ಬಿಗ್ ವೇ, ಬಟ್ ಯಾರ್ಯಾರಿಗೆ ಉಂಟು, ಯಾರ್ಯಾರಿಗೆ ಅಪ್ಪನಿಗೆ ಇದ್ರ ತೋಟ ಇದ್ರ ಹೆಲ್ಪ್ ಮಾಡಿ. ಸೊ ದಟ್ ಕೃಷಿ ಮುಂದೆ ಹೋಗ್ಬೇಕು. ನಾವು ಹೊರಗಿಂದಲೇ ಎಕ್ಸ್ಪೋರ್ಟ್ ಮಾಡಿ ನಮ್ಮದು ಇಲ್ಲಿದು ಯಾವ್ದು ಅಲ್ಲ, ಅದನ್ನ ನಾವು ಹೊರಗಿಂದ ತಿಂದು ಮತ್ತೆ ಅದೆಲ್ಲ ನಮ್ಗೆ ರಿಯಾಕ್ಷನ್ಸ್ ಆಗ್ತಾ ಉಂಟು, ವಿಚ್ ವಿ ಆರ್ ಸೀಯಿಂಗ್ ದಟ್. ಸೊ ನಮ್ಗೆ ಅದನ್ನ ರಿಪ್ಲೇಸ್ ಮಾಡ್ಬೇಕು. ಸೊ ಎಲ್ರು ಅದನ್ನ ಸಪೋರ್ಟ್ ಮಾಡ್ಬೇಕು. ಮತ್ತೆ ಯಾರಿಗೆ ಇಲ್ಲ ಅವ್ರ ಸಹ ಮನೇಲಿ ಸಣ್ಣದು ಮಾಡ್ಬೇಕು. ಯಂಗ್ ಜನರೇಷನ್ ಗೆ ಒಂದು ಬರ್ಬೇಕು ಒಳಗಿನ ದಟ್ ನಾವು ಸಹ ಅಂದ್ರೆ ನಮ್ಗೆ ಸಣ್ಣದಲ್ಲ, ಇದು ಸಹ ಒಂದು ದೊಡ್ಡ ಜಾಬ್, ಒಳ್ಳೆ ಕೆಲಸವೇ ಅಂತೇಳಿ. ಎರೆಹುಳದ ತಯಾರಿ ಆದ್ಮೇಲೆ ಎರೆಹುಳವನ್ನ ಹಾಕಿ 3 ತಿಂಗಳು, ಫಸ್ಟ್ ಗೆ ಒಂದ್ಸಲ 3 ತಿಂಗಳು ಬೇಕಾಗ್ತದೆ ಎರೆಹುಳದಿಂದ ಅದು ಗೊಬ್ಬರ ತಯಾರಾಗ್ಲಿಕ್ಕೆ. ಅದು ಫಸ್ಟ್ ಗೆ 1.5-2 ಇಂಚಷ್ಟು ಗೊಬ್ಬರ ಆಗಿರ್ತದೆ. ಆ ಗೊಬ್ಬರವನ್ನು ನಾವು ತೆಗೆಯುವ ಮೊದಲು ಒಂದು 7-8 ದಿವಸ ನೀರು ಬಿಡಬಾರ್ದು ಅದಕ್ಕೆ, ಎರೆಹುಳಕ್ಕೆ. ನೀರು ಬಿಡದೇ ಇದ್ದಾಗ ಹುಳಗಳೆಲ್ಲ ಆದಷ್ಟು ಕೆಳಗೆ ಹೋಗ್ತದೆ, ನೀರಿನ ಅನ್ವೇಷಣೆಯಲ್ಲಿ ಕೆಳಗೆ ಹೋಗ್ತವೆ. ಮೇಲೆ ಒಣಗಿದ ಗೊಬ್ಬರ ಇರ್ತದೆ, ಮಾಯಿಶ್ಚರ್ ಇರ್ತದೆ. ಅದನ್ನ ನಾವು ಗೋರಿ ತೆಗೆದು ಹೀಗಿದ್ದು ಸೈಜರ್ ಅಲ್ಲಿ ನಾವು ಹೊಯ್ಗೆಯನ್ನು ಗಾಳಿಸ್ತೇವಲ್ಲ, ಹಾಗಿದ್ದು ಹೀಗಿದ್ದು ಸೈಜರ್ ಅಲ್ಲಿ ಎರೆಹುಳದ ಗೊಬ್ಬರವನ್ನು ಗಾಳಿಸ್ಬೇಕು. ಗಾಳಿಸಿದಾಗ ಒಂದೇ ಎರೆಹುಳಗಳು ಅದರಲ್ಲಿ ಬಂದಿದ್ರೆ ಅದನ್ನು ನಾವು ಸಪರೇಟ್ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಗೊಬ್ಬರದಲ್ಲಿ ಇರುವಂತಹ ವೇಸ್ಟ್, ಕೆಲವು ಎರೆಹುಳಗಳು ತಿನ್ಲಿಕ್ಕೆ ಆಗದಂತ ವಸ್ತುಗಳನ್ನು ನಾವು ಮಾಡಿ ಕ್ಲೀನ್ ಆದ ಅಂದ್ರೆ ಸೋಸಿದಂತ ಗೊಬ್ಬರವನ್ನ ತಯಾರು ಮಾಡಿ ಆನಂತರ ಅದನ್ನು ನಾವು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತೇವೆ. ಹೀಗೆ ನೋಡಿ, ಇದು 1 kg ಪ್ಯಾಕೆಟ್, ಇದು 5 kg ಪ್ಯಾಕೆಟ್. 1 kg ಎಷ್ಟು ರೂಪಾಯಿ? 1 kg ಅಂದ್ರೆ 40 ರೂಪಾಯಿ. ನಾನು ಆಗ ಹೇಳಿದೆ ನಿಮಗೆ 5 ರೂಪಾಯಿಯ 1 kg ಸಗಣಿಯ ಬೆಲೆ ಮ್ಯಾಕ್ಸಿಮಮ್ 5 ರೂಪಾಯಿ ಇರಬಹುದು. ನೋಡಿ ಇದು 40 ರೂಪಾಯಿ ಮಾಡಿದೆ. ಅದೇ 40 ರೂಪಾಯಿ ಆಗ್ಬೇಕಾದ್ರೆ ಇದರಲ್ಲಿ 2 kg ಸಗಣಿ ಬೇಕು. 2 kg ಸಗಣಿ 1 kg ಎರೆಹುಳ ಗೊಬ್ಬರ ಆಗ್ತದೆ. ಅಂದ್ರೆ ಅದು ಆರಿ ಹೋಗಿ ಅದು ಆಗ್ತದೆ. ಹಾಗೆ ನಮ್ಗೆ 1 kg ಸಗಣಿಯಿಂದ 20 ರೂಪಾಯಿ ಮಾಡ್ಲಿಕ್ಕೆ ಆಗ್ತದೆ. ನಾನು ಮಾಡಿದಂತ ವ್ಯವಸ್ಥೆ ಇದು ಎಕ್ಸ್ಪೆರಿಮೆಂಟ್. ಹಾಗೆ ರೈತನಿಗೆ ಸಗಣಿ ದನದಿಂದ ಲಾಭ ಇಲ್ಲ ಅಂತ ಹೇಳ್ಬೇಡಿ. ದನದ ಸಗಣಿಯಿಂದ ಗೋಮೂತ್ರದಿಂದ ಲಾಭ ಮಾಡ್ಲಿಕ್ಕೆ ಆಗ್ತದೆ, ಬಟ್ ಮಾಡುವಂತ ಮನಸ್ಸು ಬೇಕು ಅಷ್ಟೇ. ಹೀಗೆ ಇದನ್ನು ನಾವು ಮಾಡಿದ್ದೇವಲ್ಲ, ಈ ಎರೆಹುಳ ಗೊಬ್ಬರವನ್ನು ಇದನ್ನು ಸಹ ಇನ್ನೂ ಸಹ ಅದನ್ನು ಬೂಸ್ಟ್ ಅಪ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಬೇಸಲ್ ಡೋಸ್ ಅಂತ ಹೇಳ್ತಾರೆ. ಈಗ ನಮ್ಮ ಸಾವಯವ ಗ್ರಾಹಕ ಬಳಗದಲ್ಲಿ ಈಗ ಒಂದು ಮೆಸೇಜ್ ತುಂಬಾ ವೈರಲ್ ಆಗ್ತಾ ಇದೆ. ನಮ್ಮ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ ಮಂಗಳೂರಿನ ಪ್ರಸಿದ್ಧ ಗೋ ಡಾಕ್ಟರ್, ಅವರು ನಮ್ಮ ಸಾವಯವ ಗ್ರಾಹಕ ಬಳಗದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ. ಅವರ ಗೈಡ್ ಲೈನ್ಸ್ ಇದ ಮುಖಾಂತರ ನಾನೊಂದು ಮಾಡಿದಂತ ಈ ಗೊಬ್ಬರ, ಇದು ಹೇಳ್ತಾರೆ ಬೇಸಲ್ ಡೋಸ್ ಅಂತ. ಈ ಎರೆಹುಳ ಗೊಬ್ಬರದಲ್ಲಿ 95% ಎರೆಹುಳ ಗೊಬ್ಬರ ಅಂದ್ರೆ 95 kg ಎರೆಹುಳ ಗೊಬ್ಬರ, ಆಮೇಲೆ 1 kg ಬೇವಿನ ಹಿಂಡಿ, 1 kg ಹರಳಿ ಹಿಂಡಿ, 1 kg ಎಲುಬಿನ ಪುಡಿ, ಬೋನ್ ಮೀಲ್ ಅಂತ ಹೇಳ್ತಾರೆ, ಆಮೇಲೆ 1 kg ಒಲೆಯ ಬೂದಿ, ಆಮೇಲೆ 1 kg ಟ್ರೈಕೋಡರ್ಮ, ಆಮೇಲೆ 100 ಗ್ರಾಮ್ ಬೋರಾನ್. ಇಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸೋಸಿದ ಗೊಬ್ಬರ ಇರ್ಬೇಕದು. ಹ್ಮ್. ಅದನ್ನ ಮಿಕ್ಸ್ ಮಾಡಿ ಆ ನಂತರ ಗಿಡಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು. ಇದಕ್ಕೆ ಎಷ್ಟು ಕೆಜಿಗೆ? ಇದೀಗ ಕೆಜಿಗೆ 1 ಕೆಜಿಗೆ 50 ರೂಪಾಯಿ. ಹ್ಮ್. ಅಂದ್ರೆ ಇದು 250 ರೂಪಾಯಿ. ಇದು 5 ಕೆಜಿ 250 ರೂಪಾಯಿ. ಇದಕ್ಕೆ ನಾನು 50 ರೂಪಾಯಿಗೆ ಮಾರ್ತೀನಿ. ಕರೆಕ್ಟ್ ಕರೆಕ್ಟ್. ಹಾಗೆ ನಿಮ್ಗೆ ಬೇಕಾದ್ರೆ ಸಿಂಪಲ್ ಆದ ಎರೆಹುಳ ಗೊಬ್ಬರವು ಕೊಡ್ಲಿಕ್ಕೆ ಆಗ್ತದೆ. ಹ್ಮ್. ಆಮೇಲೆ ಬೇಸಲ್ ಡೋಸ್ ಅನ್ನು ಕೊಡ್ಲಿಕ್ಕೆ ಆಗ್ತದೆ. ಹೆಚ್ಚು ಜನ ಪ್ರಿಫರ್ ಮಾಡ್ತಾರೆ ಬೇಸಲ್ ಡೋಸ್. ಇದು ತರಕಾರಿ ಬೆಳೆಯುವವರಿಗೆ ಬಹಳ ಉತ್ತಮವಾದ ಗೊಬ್ಬರ, ಅಲ್ಲ. ಹೂವಿನ ಗಿಡ ತರಕಾರಿಗಳಿಗೆ. ಯಾಕಂದ್ರೆ ಇದನ್ನು ನೀವು ಅಷ್ಟಷ್ಟು ಹಾಕ್ಬೇಕಂದ್ರೆ ಒಂದೊಂದು ಮುಷ್ಟಿ ಹಾಕಿದ್ರೆ ಸಾಕಾಗ್ತದೆ. ಅಲ್ಲ. ಆ ಅಡಿಕೆ ತೋಟಕ್ಕೆ ಹಾಕುವವರು ಸಹ ಒಂದು ಮರಕ್ಕೆ ವರ್ಷದಲ್ಲಿ 2-3 ಕೆಜಿ ಹಾಕಿದ್ರೆ ಸಾಕಾಗ್ತದೆ. ಈಗ ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ಹೇಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ? ಇದನ್ನ ನಾನು ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ. ಹ್ಮ್. ನಾನು ಮಾಡಿದ್ದು ನನ್ನ ತೋಟಕ್ಕೆ ಫಸ್ಟ್ ಗೆ ಆಗಬೇಕು. ಹ್ಮ್. ನನ್ನ ತೋಟದಲ್ಲಿ ಒಳ್ಳೆ ಇಲ್ಡ್ ಬಂದಾಗ ಅದನ್ನು ತೋರಿಸಿದಾಗ ಮತ್ತೆ ಜನಗಳು ಇನ್ಸ್ಪೈರ್ ಆಗಬೇಕು ಅಂತ ಹ್ಮ್. ಹಾಗೆ ನನ್ನ ತೋಟಕ್ಕೆ ಹಾಕ್ತಾ ಇದ್ದೇನೆ. ಕೆಲವು ಜನ ಹೆಚ್ಚು ಜನ ಆದಷ್ಟು ಸ್ವಲ್ಪ ಕೇಳ್ತಾ ಇದ್ದಾರೆ, ನಂಗೆ ಸ್ವಲ್ಪ ಕೊಡಿದ್ದ. ಹಾಗೆ ನಾನೊಂದು 50 ಕೆಜಿ 100 ಕೆಜಿ ಹೋಗಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನನ್ನ ಸಾವಯವ ಗ್ರಾಹಕ ಬಳಗದಲ್ಲಿ ಆದಿತ್ಯವಾರ ಹೋಗ್ತೇವಲ್ಲ, ಹ್ಮ್. ಅಲ್ಲಿ ಹೋಗಿ ನಾವು ಮಾರಾಟ ಮಾಡ್ತೇವೆ. ಕಳೆದ ವಾರದಲ್ಲಿ ನಾನು 75 ಕೆಜಿ ಅಷ್ಟು ಈ ಗೊಬ್ಬರವನ್ನು ಮಾರಾಟ ಮಾಡಿದ್ದೇನೆ. ಹಾಗೆ ಡಿಮಾಂಡ್ ಬಂದಾಗ ನಾನು ತಗೊಂಡು ಹೋಗ್ತೇವೆ. ಅಲ್ಲ. ಹಾಗೆ ಪಬ್ಲಿಕ್ ಗೆ ಕೊಡುವಷ್ಟು ನಮ್ಮ ಹತ್ರ ಇಲ್ಲ. ಇಲ್ಲ. ಅದೇ ಎರೆಹುಳವನ್ನು ಕೊಡುತ್ತೇವೆ. ಎಷ್ಟು 1 ಕೆಜಿ 2 ಕೆಜಿ ಹಾಗೆ ಎರೆಹುಳ ಯಾರು ಕೇಳಿದ್ರೆ ಹ್ಮ್. ನೀವು 10-20 ಕೆಜಿ ಎಷ್ಟು ಕೊಡುವಷ್ಟು ನಮ್ಮ ಹತ್ರ ಇಲ್ಲ. ಇಲ್ಲ. ಹಾಗೆ ನೀವು 1 ಕೆಜಿ 2 ಕೆಜಿ ಕೊಂಡೋಗಿ ಮಾಡಿ ನೀವು ಡೆವಲಪ್ ಮಾಡಿ. ಹ್ಮ್. ಹಾಗೆ ಅದಕ್ಕಾಗಿ ನಾವು ಕೊಡ್ತೇವೆ. 1 ಕೆಜಿ ಎರೆಹುಳಕ್ಕೆ ಹ್ಮ್. 700 ರೂಪಾಯಿಗೆ ನಾವು ಕೊಡ್ತೇವೆ. ಹಾ. 1 ಕೆಜಿ ಬೇಸಲ್ ಡೋಸ್ಗೆ 50 ರೂಪಾಯಿ. ಹಾ. ಹಾಗೆ ಇದು ಉತ್ತಮವಾದ ಗೊಬ್ಬರ, ಉತ್ತಮವಾದ ಹುಳ. ಅಲ್ಲಿ ಎರೆಜಾಲ ನೀವು ಮಾಡಿದ್ರಲ್ಲ, ಹೌದು. ಅದೊಂದ್ಸಲ ನೋಡುವ ಅಲ್ಲ. ಬನ್ನಿ. ನೋಡಿ ಸ್ನೇಹಿತರೆ, ಹಿಂಡಿಗಳನ್ನು ಬೇರೆ ಬೇರೆ ಬಗೆಯ ಇದಕ್ಕೆ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನೆಲ್ಲವೂ ಕೂಡ ರೆಡಿ ಮಾಡಿದ್ದಾರೆ. ಇದಕ್ಕೆ ತಿನ್ಲಿಕ್ಕೆ ಟೈಮ್ ಆಯ್ತಂತೆ, ಅದಕ್ಕೋಸ್ಕರ ಎಲ್ಲ ಕಾಯ್ತಿದೆ, ನೋಡ್ತಿದ್ದೇವೆ. ಯಾಪಮ್ಮಿ ಯೂಟ್ಯೂಬ್ ದ ಎಪ್ಪೊಪ್ಪೆ ಅಂತ ಇರ್ಬೋದು ಮನಸ್ಸಲ್ಲಿ ಎಲ್ಲ ಸರ್. ಬೇರೆ ಭಟ್ರು ತಿಂದ್ರ ಮಾಡೋದಿದ್ದೀರಿ ಅಂತ ಇದನ್ನ ನೋಡಿ, ಇದ್ರೊಳಗೆ ಕಾಣ್ತದ. ಇಲ್ಲ ಇದು ಎರೆ ಜಲ ಮಾಡುವಂತ ಒಂದು ಪ್ಲಾಂಟ್. ಹಾ. ಎರೆ ಜಲಕ್ಕೆ ಮಾಡ್ಲಿಕ್ಕೆ ಇದೊಂದು 200 ಲೀಟರ್ನ ಡ್ರಮ್. ಹ್ಮ್. ಆ ಡ್ರಮ್ಮಿಗೆ ಕೆಳಗಿದ್ದ ಟ್ಯಾಪ್ ಇಡ್ಬೇಕು ಒಂದು. ಹಾ. ಅದಕ್ಕೆ ಟ್ಯಾಪ್ ನೀರು ಬಸಿದು ಹೋಗುವ ಹಾಗೆ. ಹೌದು. ಅದರಲ್ಲಿ 1 ಫೀಟ್ನಷ್ಟು ತೆಂಗಿನ ಸಿಪ್ಪೆಯನ್ನು ಕೌಂಚ್ ಹಾಕ್ಬೇಕು. ಹ್ಮ್. ಆಮೇಲೆ ಮೇಲೆ ಸ್ವಲ್ಪ ಬಜಕರ ಗಿಜಕರ ಹಾಕಿ ಒಂದು ಗೋಣಿಯನ್ನು ಮುಚ್ಚಬೇಕು. ಹ್ಮ್. ಇಲ್ಲದಿದ್ರೆ ಗ್ರೀನ್ ಶೇಡ್ ನಟ್ ಇರ್ತದೆ, ಹಾ. ಅದನ್ನು ಸಹ ಹಾಕ್ಬೇಕು. ಅದರ ನಂತರ ಅದಕ್ಕೆ ಎರೆಹುಳಕ್ಕೆ ತಿನ್ಲಿಕ್ಕೆ ಬೇಕಾದಂತ ಸಗಣಿ, ತಣಿದಂತ ಸಗಣಿಯನ್ನ ಹಾಕಿ ಹ್ಮ್. ಮುಕ್ಕಾಲು ವರ್ಷಷ್ಟೇ ಹಾಕ್ಬೇಕು ಅಷ್ಟೇ. ಹ್ಮ್. ಆಮೇಲೆ ಅದಕ್ಕೆ ಎರೆಹುಳಗಳನ್ನು ಬಿಟ್ಟಾಗ ಹ್ಮ್. ಅದು ಅದನ್ನು ತಿಂತಾ ಇರ್ತವೆ. ಮತ್ತೆ ದಿವಸ ಹಾಲು 1 ಲೀಟರ್ ಅಷ್ಟು ನೀರು ಹಾಕ್ಬೇಕು. ಹಾ. ದಿವಸಕ್ಕೆ 1 ಲೀಟರ್ ನೀರು, ಅಷ್ಟೇ ನೀರು ಅಲ್ಲಿ ಕೆಳಗೆ ಬಸಿದು ಬರ್ತದೆ. ಹ್ಮ್. ಆ ನೀರನ್ನ ಅದಕ್ಕೆ ನೀವು 5 ಲೀಟರ್ 10 ಲೀಟರ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿ ಅಥವಾ ಗಿಡದ ಬುಡಕ್ಕೆ ಹಾಕಿ. ಬಹಳ ಉತ್ತಮವಾದ ಲಿಕ್ವಿಡ್ ಗೊಬ್ಬರ, ಅಂದ್ರೆ ಎರೆ ಜಲ ಅಂತ ಹೇಳ್ತಾರೆ. ಹೌದು. ಎರೆ ಆಗಿ ಎರೆಹುಳ ತೊಟ್ಟಿಯಲ್ಲಿ ಬರ್ತದೆ ಎರೆ ಜಲ ಅಂತ ಹೇಳ್ತಾರೆ. ಅದು ಎರೆ ಜಲ ಅಲ್ಲ ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಅದರಲ್ಲಿ ಸಗಣಿ ಸಹ ಬಂದ್ಬಿಡ್ತದೆ. ಇದರಲ್ಲಿ ಹುಳಗಳು ಹೆಚ್ಚು, ಗೊಬ್ಬರ ಕಡಿಮೆ. ಅಂದ್ರೆ ಹೇಗೆ ಅದು ಎರೆ ಜಲ ಪ್ರಮೋಟ್ ಆಗುತ್ತೆ? ನೀವೀಗ ನೀರು ಹಾಕಿದಾಗ ನಿಜವಾಗಿ ನೀರು ಹಾಕ್ಬೇಕಾದ್ರು ಉಗುರು ಬಿಸಿ ನೀರು, ಬಿಸಿ ಹಾಕಬಾರ್ದು. ಅದು ತಪ್ಪಾಗ್ತದೆ. ಕೆಲವು ಜನ ತಪ್ಪಾಗಿ ಬಿಸಿ ನೀರಾಗಿ ಎರೆಹುಳ ಕೊಂದು ಬಿಡ್ತಾರೆ. ಹಾಗೆ ಹಾಕಬಾರ್ದು. ಅಂದ್ರೆ ಹಾಕಿದ್ರೆ ಉಗುರು ಬಿಸಿ ನೀರನ್ನ ಇದಕ್ಕೆ ಎರೆಹುಳಕ್ಕೆ ಚೆಲ್ಲಿದಾಗ ಅವಕ್ಕೆ ಏನೋ ಒಂದು ಅನ್ಕಂಫರ್ಟಬಲ್ ಆಗ್ತದೆ ಹುಳಗಳು. ಆಗ ಅವ ಮೈಯಿಂದ ಒಂದು ರಸ ಸ್ರಾವ ಆಗ್ತದೆ, ಬೆವರು. ಆ ಬೆವರು ಈ ನೀರಿನೊಟ್ಟಿಗೆ ಸೇರಿ ಅಲ್ಲಿ ಸೋಸಿ ಕೆಳಗೆ ಬರ್ತದೆ. ಆ ಎರೆ ಜಲ ಅಂತ ಅದು ಅವ ಮೈಯ ನೀರು. ಅಂದ್ರೆ ಇಲ್ಲಿ ನೀವು ಸಗಣಿ ನೀರನ್ನ ಮೇಲೆ ಹಾಕಿದ್ದು ಅದು ಅಡಿಯಿಂದ ಬಂದದಲ್ಲ. ಅದು ಅದರಲ್ಲಿ ಸಗಣಿ ನೀರಿನ ಪ್ರಭಾವ ಹೆಚ್ಚಿದೆ. ಎರೆ ಜಲವು ಇರಬಹುದು, ಆದ್ರೆ ಸಗಣಿ ನೀರು ಹೆಚ್ಚಾಗಿರ್ತದೆ. ಇದರಲ್ಲಿ ಹಾಗಲ್ಲ. ಇದರಲ್ಲಿ ಎರೆಹುಳದ ಸಂಖ್ಯೆ ಹೆಚ್ಚು. ಎಷ್ಟು ನಾವು ಗೊಬ್ಬರ ಹಾಕಿದ್ರು ಅಷ್ಟೇ ಎರೆಹುಳ ಇರ್ತದೆ. ಇಷ್ಟು ದೊಡ್ಡ ಟೆಬ್ಬದಲ್ಲಿ ಒಂದು 4-5 ಕೆಜಿ ಅಷ್ಟು ಎರೆಹುಳ ಇದೆ ಇದರಲ್ಲಿ. ಆದ ಕಾರಣ ಎರೆಹುಳಗಳು ಹೆಚ್ಚಿ ಅದರಿಂದ ಬೈದ ನೀರು ಸಿಗ್ತದಲ್ಲ, ಅದು ನಮ್ಗೆ ಎರೆ ಜಲ ಅಂತ ಸಿಗ್ತದೆ. ನೋಡಿ ಸ್ನೇಹಿತರೆ, ಇವರು ಅತ್ಯುತ್ತಮವಾಗಿರುವಂತಹ ಮಾಹಿತಿ ಕೊಟ್ಟರು. ಅದೇ ರೀತಿ ಅಂಜಲಿ ಮೇಡಮ್ ಅವರ ಕೆಲಸದ ಜೊತೆ ಅವ್ರ ತಂದೆಗೆ ಹೇಗೆ ಹೆಲ್ಪ್ ಮಾಡ್ತೇವೆ ಅನ್ನೋ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಒಂದು ಸೂಪರ್ ಆಗಿರುವಂತ ಮಾಹಿತಿ ಕೊಟ್ರಿ. ಯಾರು ಕೂಡ ಅದನ್ನು ಕೊಡ್ಲಿಕ್ಕೆ ಇವತ್ತಿನ ಜನರು ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಬೇರೆ ಬೇರೆ ಕಾರಣಕ್ಕೋಸ್ಕರ. ಆದ್ರೆ ನೀವು ಇವತ್ತಿನ ಒಂದು ಯಂಗ್ ಜನರೇಷನ್ಗೆ ಒಂದು ಒಳ್ಳೆ ರೋಲ್ ಮಾಡೆಲ್ ರೀತಿಯಲ್ಲಿ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಅದೇ ರೀತಿಯಲ್ಲಿ ಸರ್, ಒಂದು ಈ ರೀತಿದ್ದು ಈಗ ಎರೆ ಗೊಬ್ಬರ ಇದೆ ನಿಮ್ಮ ಹತ್ರ, ಎರೆ ಜಲ ಇದೆ, ಅದ್ರ ಎರೆಹುಳ ಇದೆ. ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ಹೊಸ ರೈತರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ? ಓಕೆ, ಎರೆಹುಳ ಎರೆ ಜಲ ಮಾಡುವವರು, ಅದರ ಬಗ್ಗೆ ಎರೆ ತೊಟ್ಟಿ ಮಾಡುವವರಿಗೆ ನಾವು ಅದಕ್ಕೆ ಮಾಹಿತಿ ಕೊಡ್ಲಿಕ್ಕೆ ತಯಾರಿದ್ದೇವೆ. ಯಾರು ಸಹ ಬಂದು ನಮ್ಮ ಹತ್ರ ಫೋನ್ ಮಾಡಿ ಕೇಳ್ಬೋದು. ನನ್ನ ಫೋನ್ ನಂಬರ್ 9483566690. ರಿಪೀಟ್ ಮಾಡ್ತೇನೆ, 9483566690. ಯಾರಿಗೆ ಬೇಕಾದ್ರೂ ಎರೆಹುಳ ಸಣ್ಣ ಪ್ರಮಾಣದಲ್ಲಿ 1 ಕೆಜಿ 2 ಕೆಜಿ ಎರೆಹುಳ ಬೇಕು ಅಂತಿದ್ರೆ ನಾವು ಅದಕ್ಕೆ ಅವರಿಗೆ ಕೊಡ್ಬೋದು. ಅವ್ರಿಗೆ ಬಂದು ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಾವು ವಾರದಲ್ಲಿ 1 ದಿವಸ ಮಂಗಳೂರಿಗೆ
ಸಾವಯವ ಕೃಷಿಗೆ ಗ್ರಾಹಕ ಬಳಗ ಬರ್ತೇವೆ, ಆಗ ನಿಮ್ಗೆ ತಂದು ಕೊಡ್ತೇವೆ. ಬಟ್ ಕೊಂಡೋಗುವ ಮುಂಚೆ ನೀವು ಇಲ್ಲಿ ಬಂದು ನೋಡುವುದು ಬಹಳ ಉತ್ತಮ. ಯಾಕಂದ್ರೆ ಎರೆಹುಳವನ್ನು ನೀವು ಯೂಟ್ಯೂಬಲ್ಲಿ ನೋಡಿ ಮಾಡುವುದಕ್ಕೂ ಪ್ರಾಕ್ಟಿಕಲ್ ನೋಡುವುದಕ್ಕೂ ತುಂಬಾ ಡಿಫರೆನ್ಸ್ ಇರ್ತದೆ. ನೀವು ಅಲ್ಲಿ ಬಂದಾಗ ನಾನು ನನ್ನ ಗೈಡ್ಲೈನ್ಸ್ ಕೊಡ್ತೇನೆ, ಯಾವ ತರ ಸಾಕ್ಬೇಕು, ಹೇಗೆ ಹಾಕ್ಬೇಕು, ಯಾವಾಗ ಹುಳಗಳನ್ನು ಹಾಕ್ಬೇಕು, ಅದನ್ನು ಹೇಗೆ ನೀವು ಅದನ್ನು ಹಾರ್ವೆಸ್ಟ್ ಮಾಡುವ ಅದರ ಬಗ್ಗೆ ಹೇಳಿಕೊಡ್ತೀರಿ. ಆಗ ನಿಮಗೆ ಸುಲಭವಾಗಿ ಮಾಡಬಹುದು ಅಂತ. ಕೊಂಡೋಗಿ ಹುಳಗಳನ್ನು ಕೊಲ್ಲಬೇಡಿ, ಹುಳಗಳನ್ನು ಡೆವಲಪ್ ಮಾಡಿ 4 ಜನಕ್ಕೆ ಹಂಚಿ ಸಾವಯವ ಕೃಷಿಯನ್ನು ದೇಶದಾದ್ಯಂತ ಪ್ರಸಾರ ಮಾಡಿ. ಇದು ನನ್ನ ಧ್ಯೇಯ. ನಾವು ನಮ್ಮ ಇವತ್ತಿನ ಸಾವಯವ ಕೃಷಿಯ ಬಗ್ಗೆ ನಮಗೆ, ನಮ್ಮ ಎರೆಹುಳದ ಬಗ್ಗೆ ನಮಗೆ ನಮ್ಮ ಮಾಹಿತಿಯನ್ನು ಸಮಾಜಕ್ಕೆ ತೋರಿಸಿಕೊಡ್ಲಿಕ್ಕಾಗಿ ನಮ್ಗೆ ಸಹಕಾರ ಮಾಡಿದವರು ನಮ್ಮ ಸಹಜ ಕೃಷಿ ಸಂಪೂರ್ಣ ಸಹಜ ಕೃಷಿ ಚಾನೆಲ್ನ ಮಾಲೀಕರಾದಂತ ಶಿವಪ್ರಸಾದ್ ಮಲೆಬೆಟ್ಟು ಅವರಿಗೆ ನಮ್ಮ ಮನೆಯ ತರದಿಂದ ನಮ್ಮ ನೂಜಿಪಾಡಿ ಆರ್ಗ್ಯಾನಿಕ್ಸ್ ನ ತರಫಿಂದ ಅವರಿಗೆ ಧನ್ಯವಾದಗಳು ಹೇಳ್ತಿದ್ದೇವೆ. ಈ ತರದ ಕೆಲಸಗಳನ್ನು ತುಂಬಾ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಾದ್ಯಂತ ಸಾವಯವ ಕೃಷಿಯನ್ನು ಪ್ರಸಾರ ಮಾಡಿ ಅಂತ ನಿಮ್ಮ ಮೂಲಕ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಸರ್.